ವೀಕ್ಷಕರೇ, ಇವತ್ತು ನಾನು ಪುಣ್ಯಕೋಟಿ ನ್ಯಾಚುರಲ್ಸ್ ಅಂದ್ರೆ ಎತ್ತಿನ ಗಾಣದ ಘಟಕದಲ್ಲದನೆ ಇದು ಎಲ್ಲಿದೆ ಅಂದ್ರೆ ಮಧುರ್ ಹತ್ರ ಇರೋಂಥದ್ದು. ಸರ್ ನಮ್ಮ ಹತ್ರ 9 ರೀತಿ ಎಣ್ಣೆ ಸಿಗುತ್ತೆ. ಕಡ್ಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಚ್ಚಳೆಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಬಾದಾಮಿ ಎಣ್ಣೆ, ಮತ್ತೆ ಏರ್ ಮಸಾಜ್ ಯೂಸ್ ಮಾಡುವಂತ ಹರಳೆಣ್ಣೆ. ನೈಸರ್ಗಿಕ ಆರೋಗ್ಯಕ್ಕೆ ನೈಜ ಪರಿಹಾರ. ನಿಮ್ಮ ಅಡುಗೆಗೆ ಶುದ್ಧತೆ ಬೇಕಾ? ಆರೋಗ್ಯದ ಬಗ್ಗೆ ಕಾಳಜಿ ಇದೆಯಾ? ಎಂದೇ ಆಯ್ಕೆ ಮಾಡಿ ಪುಣ್ಯಕೋಟಿ ನ್ಯಾಚುರಲ್ ಎತ್ತಿನ ಗಾಣದ ಎಣ್ಣೆ. ಎತ್ತಿನ ಗಾಣದ ಎಣ್ಣೆನ ಹೇಗ್ ತಯಾರು ಮಾಡ್ತಾರೆ, ಏನೆಲ್ಲ ಎಣ್ಣೆ ತಯಾರು ಮಾಡ್ತಾರೆ, ಇಲ್ಲಿ ಹೇಗ್ ತಯಾರು ಮಾಡ್ತಾರೆ, ಸೊ ನಾನು ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸ್ಬೇಕು ಅನ್ಕೊಂಡಿದ್ದೀನಿ. ನೀವೇನಾದ್ರೂ ಎಣ್ಣೆ ಹುಡುಕ್ತಾ ಇದ್ರೆ ಎಸ್ಪೆಷಲಿ ನ್ಯಾಚುರಲ್ ಆಗಿರೋಂಥದ್ದು, ಬೇರೆ ಎಣ್ಣೆ ಅನ್ಕೋಬೇಡಿ, ನಾನು ಹೇಳ್ತಿರೋದು ಎತ್ತಿನ ಗಾಣದ ಎಣ್ಣೆ ಮಾತ್ರ. ಸೊ ಇಲ್ಲಿ ಕೊಟ್ಟಿರುವ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡ್ಲಿಕ್ಕೆ ನನ್ನ ಜೊತೆ ಕೆಂಪಮ್ಮ ಅವರಿದ್ದಾರೆ. ಸೊ ಅವರು ಸಾಕಷ್ಟು ವಿಚಾರಗಳನ್ನ ಕೊಡ್ತಾರೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಎತ್ತು ಕೂಡ ನಿಂತಿದೆ. ಸೊ ಹೇಗ್ ತಯಾರು ಮಾಡ್ತಾರೆ, ಅವ್ರು ಹೇಗೆ ರೊಟೇಟ್ ಮಾಡ್ತಾರೆ, ಯಾವ ತರ ಎಣ್ಣೆ ಬರುತ್ತೆ, ಯಾವ ತರ ಎಣ್ಣೆಗಳನ್ನ ತಯಾರು ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ನ ಕೂಡ ಕೊಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಾ? ಸೊ ಈಗ ನಾವು ಇಲ್ಲಿ ಎತ್ತಿನ ಗಾಣದ ಎಣ್ಣೆ ನೋಡ್ತಾ ಇದೀವಿ. ಸೊ ಇವಾಗ ಯಾವ ಎಣ್ಣೆನ ತಯಾರು ಮಾಡ್ತಿದ್ದೀರಾ ನೀವು? ಸರ್ ಈಗ ಕೊಬ್ಬರಿ ಎಣ್ಣೆ ತಯಾರು ಮಾಡ್ತಾ ಇದೀವಿ ಸರ್. ಕೊಬ್ಬರಿ ಎಣ್ಣೆ. ಓಕೆ, ಗಾಣಕ್ಕೆ ಹಾಕಿರೋದು ಕೊಬ್ಬರಿ. ಕೊಬ್ಬರಿ. ಓಕೆ, ಲೈಕ್ ಯಾವ ತರ ಎಣ್ಣೆ ಎಲ್ಲ ನೀವು ತಯಾರು ಮಾಡ್ತೀರಾ? ಸರ್ ನಮ್ಮ ಹತ್ರ 9 ರೀತಿ ಎಣ್ಣೆ ಸಿಗುತ್ತೆ. ಕಡ್ಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಉಚ್ಚಳೆಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಸಾಸಿವೆ ಎಣ್ಣೆ, ಕುಸುಬೆ ಎಣ್ಣೆ, ಬಾದಾಮಿ ಎಣ್ಣೆ, ಮತ್ತೆ ಏರ್ ಮಸಾಜ್ ಯೂಸ್ ಮಾಡುವಂತ ಹರಳೆಣ್ಣೆ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ಲಾ ತರ ಆಯಿಲ್ ಕೂಡ ನಿಮ್ಗೆ ಸಿಗುತ್ತೆ. ಸೊ ಎಸ್ಪೆಷಲಿ ಇನ್ನೊಂದು ಖುಷಿಯಾದ ವಿಚಾರ ಅಂದ್ರೆ ನ್ಯಾಚುರಲ್ ಆಗಿ ತಯಾರು ಮಾಡೋಂಥದ್ದು. ಹೌದು. ಸೊ ನಾವು ಅಂಗಡಿನಲ್ಲಿ ತಗೊಳ್ಳೋ ಎಣ್ಣೆ ಹೇಗಿರುತ್ತೆ ಗೊತ್ತಿಲ್ಲ, ಪಾಕೆಟ್ ಅಲ್ಲಿ ಮಾತ್ರ ನೀಟಾಗಿ ಕಾಣಿಸಿರುತ್ತೆ. ಬಟ್ ಇಲ್ಲಿ ಬಂತು ಅಂತ ಅಂದ್ರೆ ಇವ್ರ ಹತ್ರ ತಗೊಳ್ತು ಅಂದ್ರೆ ಅವ್ರು ಹೇಗೆ ತಯಾರು ಮಾಡ್ತಾರೆ, ಅವ್ರು ಹೇಗೆ ಎಣ್ಣೆನ ಜನರೇಟ್ ಮಾಡ್ತಾರೆ, ಅದಕ್ಕೆ ಏನೆಲ್ಲ ತಯಾರು ಮಾಡ್ಲಿಕ್ಕೆ ಕೆಲಸಗಳನ್ನ ಮಾಡ್ತಾರೆ ಅಂತ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲೂ ನೀವು ನೋಡ್ಬೋದು. ನೀವೇನಾದ್ರೂ ಇಲ್ಲಿಗೆ ಬಂದ್ರು ಕೂಡ ನೀವು ಕೂಡ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಸೊ ಹೀಗೆ ನೋಡಿ, ಎಷ್ಟು ಕೆಜಿ ಹಾಕಿದ್ರೆ ಮೇಡಮ್ ಇದಕ್ಕೆ? ಸರ್ ಇದು ಒಂದು ಬ್ಯಾಚ್ಗೆ 14 kg ವರೆಗೂ ಹಾಕ್ತಿವಿ. 12 kg ಇಂದ ಹಿಡಿದು 14 kg ವರೆಗೂ ಹಾಕ್ತಿವಿ. ಓಕೆ, ಎಷ್ಟು ಅವರ್ಸ್ ರೊಟೇಟ್ ಮಾಡ್ಬೇಕಿದ್ರೆ? ಇದು 2 hours ರೊಟೇಟ್ ಮಾಡ್ಬೇಕು ಸರ್. 2 hours. ಲೈಕ್ ಈಗ 16 kg ನೀವೇನಾದ್ರೂ ಲೈಕ್ ಕೊಬ್ಬರಿನ ಹಾಕಿದ್ರೆ ಎಷ್ಟು ಲೀಟರ್ ಎಣ್ಣೆ ಬರುತ್ತೆ ಸರ್? ನಾವು ಕ್ವಾಂಟಿಟಿ 14 kg ಲಾಸ್ಟ್ ಇರೋದು. 14 kg ಹಾಕಿದ್ರೆ 50-50 7 ಲೀಟರ್ ಅಂತೂ ಪಕ್ಕ ಬರುತ್ತೆ. ಒಂದ್ ಹಾಫ್ ಲೀಟರ್ 1 ಲೀಟರ್ ವೇರಿಯೇಷನ್ ಅಲ್ಲೂ ಬಂದ್ರು ಮೇಲೆ ಡಿಪೆಂಡ್ ಆಗುತ್ತೆ. ಕ್ವಾಲಿಟಿ ಲೀಟರ್ ಬರುತ್ತೆ. ಹೌದು. ಸೊ ಅದು ಒಂದು ನ್ಯಾಚುರಲ್ ಪ್ಯೂರ್ ಆಯಿಲ್ ಕೊಬ್ಬರಿ ಎಣ್ಣೆ ಅಂತ ಹೇಳ್ಬೋದು. ಹೌದು ಹೌದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ವೀಕ್ಷಕರು ಯಾರಾದ್ರು ಆಯಿಲ್ ಬೇಕು ಅಂತ ನೋಡ್ತಾರೆ, ಕೊಬ್ಬರಿ ಎಣ್ಣೆ ನೀವು ಹೇಳಿದ್ರೆ 9 ತರದ ಎಣ್ಣೆ ಹೇಳಿದ್ರಿ, ಆ ತರದಲ್ಲಿ ಯಾವ ತರ ಎಣ್ಣೆ ಬೇಕಂದ್ರೆ ಹೆಂಗೆ ಅವ್ರಿಗೆ ಕೊಡ್ತೀರಾ ನೀವು? ಲೈಕ್ ಅವ್ರ ಆರ್ಡರ್ ತಕೊಂಡ್ಬಿಟ್ಟು ನೀವು ತಯಾರು ಮಾಡಿ ಕೊಡ್ತೀರಾ, ಇಲ್ಲ ಅವರನ್ನ ಕರ್ಸಿ ಕೊಡ್ತೀರಾ, ಲೈಕ್ ಹಿಂಗೆ, ಇಲ್ಲ ನಿಮ್ದೇನಾದ್ರು ಮೆಟೀರಿಯಲ್ಸ್ ಇರುತ್ತಾ, ಇಲ್ಲ ಅವ್ರ ಹತ್ರ ಇರೋದನ್ನ ತಗೊಂಡು ನೀವು ಕೊಡ್ತೀರಾ? ಸರ್ ಇದು ಆಯಿಲ್ ಪ್ರೋಸೆಸ್ ಹೇಗೆ ಅಂದ್ರೆ, ಕಸ್ಟಮರ್ಸ್ ನಮ್ಗೆ ಆರ್ಡರ್ ಮಾಡಿದ್ಮೇಲೆ ನಾವು ಕೊಡ್ಬೇಕು ಅಂದ್ರೆ 1 ವೀಕ್ ಟೈಮ್ ತಗೊಳ್ತೀವಿ. ಕಸ್ಟಮರ್ಸ್ ಯಾವ ತರ ಆರ್ಡರ್ ಕೇಳ್ತಾರೆ ಆ ತರ ಎಲ್ಲಾ ರೀತಿನೂ ನಾವು ಮಾಡಕ್ ರೆಡಿ ಇದೀವಿ. ಮೊದಲನೇದಾಗಿ ನಾವು ಆಲ್ರೆಡಿ ಸೀಡ್ಸ್ ಅಲ್ಲಿ ಆಯಿಲ್ ನ ತೆಗೆದು ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ನಮ್ಗೆ ಸಡನ್ಲಿ ಬೇಕು ಅಂದ್ರೆ ನೀವು ಅಡ್ರೆಸ್ ಕಳ್ಸಿದ್ರೆ ನಾವು ಕೊರಿಯರ್ ಮಾಡ್ತೀವಿ. ಕೊರಿಯರ್ ಅಂದ್ರೆ ಇಲ್ಲ ಬೆಂಗಳೂರು ಆದ್ರೆ ಹೋಮ್ ಡೆಲಿವರಿ ಇರುತ್ತೆ. ನಮ್ಮ ಮಂಡ್ಯ ಸಿಟಿ ವರ್ಗು ಆದ್ರೂ ಹೋಮ್ ಡೆಲಿವರಿ ಫ್ರೀ ಇರುತ್ತೆ. ಬೆಂಗಳೂರು ಆದ್ರೆ ಡೆಲಿವರಿ ಚಾರ್ಜ್ ಇರುತ್ತೆ. ಇಲ್ಲ ನಮ್ಗೆ ನಾವೇ ರಾ ಮೆಟೀರಿಯಲ್ ತರ್ತೀವಿ, ನಮ್ಗೆ ಈ ತರ ಆರ್ಟ್ಸ್ ಕೊಡಿ ಅಂತ ಕೇಳಿದ್ರೆ ಅದನ್ನು ಬೇಕಾದ್ರೆ ಮಾಡ್ಕೊಡ್ತೀವಿ ಸರ್. ಕಸ್ಟಮರ್ಸ್ ಆಪ್ಷನ್ ಅಲ್ಲ ಸರ್. ಸೊ ಇಟ್ಸ್ ಅ ಫ್ಲೆಕ್ಸಿಬಲ್ ವೀಕ್ಷಕರೇ, ನೀವು ಕೇಳಿಸ್ಕೊಂಡ್ರಲ್ಲ. ಸೊ ನೀವು ಚಿಕ್ಕ ಪುಟ್ಟ ಆರ್ಡರ್ಸ್ ಅಂದ್ರೆ ಆಲ್ರೆಡಿ ಅವ್ರ ಹತ್ರ ರೆಡಿ ಇರುತ್ತೆ. ಸಾಕಷ್ಟು ಅವ್ರು ಹೇಳಿದ್ರು 9 ತರದ ಎಣ್ಣೆ ಹೇಳಿದ್ರು, ಅಷ್ಟು ಕೂಡ ರೆಡಿ ಇರುತ್ತೆ ಅವ್ರ ಹತ್ರ. ಇನ್ ಕೇಸ್ ನಿಮ್ಗೆ ಬಲ್ಕ್ ಆಗಿ ಬೇಕು, ಜಾಸ್ತಿ ಬೇಕು, ನಾನೇ ಪ್ರಾಕ್ಟಿಕಲ್ ಆಗಿ ನಿಂತ್ಕೊಂಡು ತಯಾರಾಗೋದ್ ನೋಡ್ಬೇಕು ಅಂತ ನೀವೇನಾದ್ರು ಇಚ್ಛಿಸಿದ್ರೆ ಸೊ ನೀವು ಕೂಡ ಇಲ್ಲಿ ಬರ್ಬೋದು, ಅದನ್ನ ಹೇಳ್ತಾರೆ. ಬಟ್ ನಿಮ್ ಕ್ವಾಂಟಿಟಿ ಕ್ವಾಲಿಟಿ ಎಷ್ಟು ಬೇಕು ಎಲ್ಲಾನು ಅವರು ಆರ್ಡರ್ ನ ತಕೊಂಡು ಅದರಲ್ಲೂ ಕೂಡ ಅವರು ಮಾಡ್ಕೊಡ್ತಾರೆ. ಕರೆಕ್ಟ್ ಅಲ್ಲ? ಸೊ 1 ಲೀಟರ್ ಆಯಿಲ್ ಗೆ ಹೆಂಗ್ ಎಷ್ಟು ಚಾರ್ಜ್ ಮಾಡ್ತಾರೆ ಸರ್? ವೆರೈಟಿ ಆಫ್ ಆಯಿಲ್ ಗೆ ವೆರೈಟಿ ಆಫ್ ರೇಟ್ ಇರುತ್ತೆ. ಹೌದು ಸರ್. ಈ ಗ್ರೌಂಡ್ ನಟ್ ಆಯಿಲ್ ಆದ್ರೆ 430 ಇರುತ್ತೆ ಬೆಂಗಳೂರು ಆದ್ರೆ, ಇಲ್ಲ ಆದ್ರೆ 400 ಇರುತ್ತೆ. ಮತ್ತೆ ಕೊಕೊನಟ್ ಅಂದ್ರೆ ಈಗ ಇದು ಫ್ಲೆಕ್ಸಿಬಲ್ ಆಗ್ತಾ ಇದೆ, ರೇಟು ಸ್ಥಿರವಾಗಿಲ್ಲ. ಅದರಿಂದ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲಿ 600 ರೂಪಾಯಿ ಐತೆ. ಬೆಂಗಳೂರು ಆದ್ರೆ ಇಲ್ಲಿಂದ ಏನ್ ರೇಟ್ ಇರುತ್ತೆ ಅದ್ರ 30 ರೂಪೀಸ್ ಚಾರ್ಜ್ ಬೆಂಗಳೂರಲ್ಲಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಡೆಲಿವರಿ ಚಾರ್ಜಸ್ ತಗೊಳ್ತೀವಿ. ಮೇಡಮ್ ಅವಾಗಲೇ ಹೇಳ್ತಾ ಇದ್ರಿ, ಈ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಿಂದ ಯಾರಾದ್ರೂ ಲೈಕ್ ಗಾಣದ ಎಣ್ಣೆ ಬೇಕು ಅಂದ್ರೆ ಯಾವ ತರ ಆಯಿಲ್ ಬೇಕು ಅಂತ ಅಂದ್ರೆ ನೀವು ಲೈಕ್ ಡೆಲಿವರಿ ಕೊಡೋಕೆ ರೆಡಿ? ಹೌದು ಸರ್. ಎಷ್ಟಾದ್ರೂ ಇರ್ಲಿ ಕ್ವಾಂಟಿಟಿ ಕೊಡ್ತೀವಿ ಸರ್. ಅಂದ್ರೆ ನಮ್ಮ ಹತ್ರ ಕೊಡೋಕೆ ಎಷ್ಟು ಆಯಿಲ್ ಇರುತ್ತೆ ಅಷ್ಟು ಕೊಡ್ತೀವಿ. ಮತ್ತೆ ಆರ್ಡರ್ ತಗೊಳ್ತೀರಾ? ಬೇಕಂತಂದ್ರೆ ಅವ್ರಿಗೆ ಎಷ್ಟು ಮೀನ್ ಕ್ವಾಂಟಿಟಿ ಬೇಕು ಚೆಕ್ ಮಾಡ್ಕೊಂಡು ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡಿ ಕೊಡ್ತೀರಾ? ಇದೊಂದು. ಓಕೆ, ಈಗ ನೀವು ಅವಾಗ್ಲೇ ಹೇಳ್ತಾ ಇದ್ರಿ ಲೈಕ್ ಒಂದು ಪಾಕೆಟ್ ಎಣ್ಣೆ ನಾವು ತಗೊಂಡ್ರೆ ಅಂಗಡಿನಲ್ಲಿ
ಅವ್ರು ಎಲ್ಲಿ ಮಾಡಿರ್ತಾರೆ ಹೇಗ್ ಮಾಡಿರ್ತಾರೆ ನಮ್ಗಂತೂ ಗೊತ್ತಿರಲ್ಲ. ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಅದನ್ನೇ ನಾವು ಬ್ಲೈಂಡ್ ಆಗಿ ಆಯಿಲ್ ಅನ್ನು ತಗೊಂಡ್ಬಿಟ್ಟು ನಾವು ಕುಕ್ ಮಾಡ್ಕೊಂಡು ತಿಂತೀವಿ. ಸೊ ಈ ಆಯಿಲ್ ಇಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಸರ್? ಇದು ಅಂದ್ರೆ ನಾವು ಏರಿಯಾ ಮೇಲೆ ಡಿಪೆಂಡ್ ಮಾಡ್ತಾರೆ. ಸೀಡ್ಸ್ ಆಯಿಲ್ ನ ಏರಿಯಾ ಮೇಲೆ ಡಿಪೆಂಡ್ ಮಾಡ್ತಾರೆ. ಆದ್ರೆ ಪ್ಯಾಕೆಟ್ ಎಣ್ಣೆ ಆದ್ರೆ ಅದು ಸೀಡ್ಸ್ ಯಾವ್ದು ಅಂತಾನೆ ಗೊತ್ತಿರಲ್ಲ, ಬರೀ ಪಿಕ್ಚರ್ ನೋಡ್ತಾರೆ ಆಯಿಲ್ ತಗೊಳ್ತಾರೆ ಅಷ್ಟೇನೆ. ಇಲ್ಲಿ ಅರೋಮಾ ಫ್ಲೇವರ್ ಯಾವ್ದು ಸೀಡ್ಸ್ ಫ್ಲೇವರ್ ಹೇಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಮತ್ತೆ ರಾ ಮೆಟೀರಿಯಲ್ದು ಫ್ಲೇವರೇ ಬೇರೆ ಬರುತ್ತೆ, ಅದಕ್ಕೆ ತಕ್ಕಂತೆ ಆಯಿಲ್ ಫ್ಲೇವರ್ ಬರುತ್ತೆ. ಮತ್ತೆ ಇದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಐತೆ. ಈಗ ನಾವು ಅಬ್ಸರ್ವ್ ಮಾಡಿದ ಮಟ್ಟಿಗೆ ನಮ್ ಲೋಕಲ್ ಏರಿಯಾದಲ್ಲಿ ಈಗ ಒಂದ 3 years ಬ್ಯಾಕ್ ಎಲ್ಲ ಪ್ಯಾಕೆಟ್ ಎಣ್ಣೆಗೆ ಅಡಿಕ್ಷನ್ ಆಗಿದ್ರು. ಈ ಹೆಲ್ತ್ ಅವೇರ್ನೆಸ್ ಇತ್ತೀಚೆಗೆ ಕೊರೋನಾದಿಂದ ಈಚೆಗೆ ಅವೇರ್ನೆಸ್ ಜಾಸ್ತಿ ಬರ್ತಾ ಇರೋದ್ರಿಂದ ನಾವು ಗಾಣ ಮಾಡಿದ್ಮೇಲೆನೆ ನಮ್ ಲೋಕಲ್ ಒಂದು 3 ಇಂದ 5 kilometer ಅವೇರ್ನೆಸ್ ಜಾಸ್ತಿಯಾಗಿ ಈಗ ಆಲ್ರೆಡಿ ಇದು ತಂದಿರೋದೆ ನಮ್ ಲೋಕಲ್ ಅಲ್ಲೇ ತಂದು ಈ ತರ ಆಡ್ಸ್ಕೊಳ್ತಾ ಇರೋದು. ಈ ತರ ಅವೇರ್ನೆಸ್ ಮೂಡೈತಿ ಅಂತ ಹೇಳ್ಬೋದು. ಓಕೆ, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ. ಸೊ ನಾವು ಪಾಕೆಟ್ ಎಣ್ಣೆ ಹೇಗಿರುತ್ತೆ ಅಂತ ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಕಮೆಂಟ್ ಹಾಕಕ್ ಹೋಗಲ್ಲ. ಬಟ್ ಇಲ್ಲಿ ಮಾಡೋ ಅಂತದ್ದು ಇವರೇ ಓನ್ ಆಗಿ ಪ್ರಿಪೇರ್ ಮಾಡೋದ್ರಿಂದ ಸೊ ನೀವು ಕೂಡ ಕಣ್ಣಾರೆ ನೋಡ್ಬೋದು. ಒಂದು ನಿಮ್ಗೇನ್ ಕ್ವಾಂಟಿಟಿ ಇರುತ್ತೆ, ನಿಮ್ದೇನ್ ರಿಕ್ವೈರ್ಮೆಂಟ್ ಇರುತ್ತೆ, ಇಲ್ಲಿ ಕೊಟ್ಟರೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರು ಸಾಕು, ಇವ್ರು ರಿಸೀವ್ ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವುದೇ ಮೂಲೆನಲ್ಲಿದ್ರು ಪರವಾಗಿಲ್ಲ, ಡೆಲಿವರಿ ಇರುತ್ತೆ. ಸುತ್ತಮುತ್ತ ಅಂದ್ರೆ ಮದ್ದೂರು, ಮಂಡ್ಯ, ಚನ್ನಪಟ್ಟಣ ಈ ತರ ತಂದ್ರೆ ಅವ್ರಿಗೆ ಫ್ರೀ ಡೆಲಿವರಿ ಇರುತ್ತೆ. ಬ್ಯಾಂಗ್ಳೂರ್ ಅಂದ್ರೆ ಲೈಕ್ ಕೊರಿಯರ್ ಚಾರ್ಜ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಚಾರ್ಜ್ ಮಾಡ್ತಾರೆ. ಇವ್ರು ಹೇಳೋ ತರ 9 ತರ ಆಯಿಲ್ ನ ಇಲ್ಲಿ ಪ್ರಿಪೇರ್ ಮಾಡ್ತಾರೆ. ಸೊ ಇದ್ರಲ್ಲಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಬಿಡುವಿದ್ದಾಗ ಏನಂತ ಒಂದು ಒನ್ ಡೇ ಟ್ರಿಪ್ ಅಂತ ಅನ್ಕೋಬಹುದು, ಬಂದು ಇಲ್ಲಿ ಈ ಒಂದು ಘಟಕನ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮತ್ತೆ ಅವ್ರು ಅವಾಗ್ಲೇ ಹೇಳಿದ್ರು ಒಂದು 6 to 7 ಲೀಟರ್ ಆಯಿಲ್ ನ ಜನರೇಟ್ ಮಾಡಕ್ಕೆ ಒಂದು 2 hours ಕಂಟಿನ್ಯೂಸ್ ಆಗಿ ಅವರು ರೌಂಡ್ ಮಾಡ್ಬೇಕಾಗುತ್ತೆ. ಸೊ ವರ್ಕ್ ಮಾಡ್ಬೇಕಾಗುತ್ತೆ, ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಪ್ರೊಸೆಸ್. ಆಕ್ಚುಲಿ ನೀವು ನೋಡ್ತಾ ಇರ್ಬೋದು ಲೈವ್ ಆಗಿ, ನಾನು ಕೂಡ ಇಲ್ಲಿ ನಿಂತ್ಕೊಂಡಿದ್ದೀನಿ, ಇಲ್ಲಿ ಎತ್ತಿದೆ, ಸೊ ಸುತ್ತಿಸ್ತಾ ಇರ್ತಾರೆ ಆಯ್ತಾ. ಮತ್ತೆ ಇವರು ಮೇಕಿಂಗ್ ಕೂಡ ಅಷ್ಟೇ ಹೈಜಿನಿಕ್ ಆಗಿ ಮಾಡ್ತಾರೆ, ಇಲ್ಲೂ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವೀಕ್ಷಕರೇ, ನಾವು ಮಿಷಿನ್ ಅಲ್ಲಿ ಮಾಡಿರೋಂತ ಆಯಿಲ್ ನ ಸಾಕಷ್ಟು ಬಳಕೆ ಮಾಡಿರ್ತೀವಿ. ಸೊ ನ್ಯಾಚುರಲ್ ಆಗಿ ಅಂದ್ರೆ ನೋಡಿ, ಇದು ವುಡ್ ಆಕ್ಚುಲಿ. ಸೊ ರೊಟೇಟ್ ಮಾಡಿ ಮಾಡಿ ಸ್ಲೋ ಆಗಿ ಆಗಂತದ್ದು ಆಯ್ತಾ, ಕೋಲ್ಡ್ ಪ್ರೆಸ್ ಮತ್ತೆ ಹುಡ್ ಪ್ರೆಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಇದು ನಿಧಾನ ಸ್ಲೋ ಪ್ರೊಸೆಸ್ ಇರೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಸೊ ಈ ತರ ಎಣ್ಣೆನ ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಪ್ಲಸ್ ನಾವು ತಿನ್ನೋಂಥ ಫುಡ್ ಕೂಡ ನಮ್ಗೆಲ್ಲೋ ಒಂದ್ ಕಡೆ ಒಂದು ಪಾಸಿಟಿವ್ ವೈಬ್ ಮತ್ತೆ ಬೆನಿಫಿಟ್ಸ್ ನ ಸಿಗುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಈ ಕೆಂಪಮ್ಮ ಅವ್ರು ಹೇಳಿದ್ರ ನೀಟಾಗಿ ಪ್ರೊಸೆಸ್ ನ ಅರ್ಥ ಮಾಡಿಸಿದ್ದಾರೆ. ಸೊ ನಿಮ್ಗೇನಾದ್ರೂ ಆಯಿಲ್ ನ ತಗೋಬೇಕಂತ ಆಸಕ್ತಿ ಇತ್ತಂತಂದ್ರೆ ನಂಬರ್ಗೆ ಕಾಲ್ ಮಾಡಿ, ಇವರೇ ಪಿಕಪ್ ಮಾಡಿ, ಇವರೇ ಮಾಡಿ ನಿಮ್ಗೆ ಎಲ್ಲ ತರ ಹೆಲ್ಪ್ ಮಾಡ್ತಾರೆ. ಅವಾಗಲೇ ನಾವು ಗಾಣದ ಎಣ್ಣೆ ತಯಾರು ಮಾಡುವ ಪ್ರೊಸೆಸ್ ಅನ್ನ ನೋಡ್ತಾ ಇದ್ವಿ. ಸೊ ಅದನ್ನೆಲ್ಲ ನೀವು ನೋಡಿರ್ತೀರ. ಈಗ ನೆಕ್ಸ್ಟ್ ಎಣ್ಣೆ ಬಂದ್ಮೇಲೆ ಹೇಗಿರುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಸೊ ನೋಡಿ, ಇಲ್ಲಿ ನಮ್ಮ ಮುಂದೆ 3 ಬಾಕ್ಸ್ಗಳು ಕಾಣ್ತಾ ಇದೆ, ನೋಡ್ತಿರ್ಬೋದು. 3 ಬಾಕ್ಸ್ ಅಲ್ಲೂ ಕೂಡ ಆಯಿಲ್ ಇದೆ ಆಯ್ತಾ. ಇವರು ಹೇಳಿದ್ರು 9 ತರ ಎಣ್ಣೆನ ಇವರು ತಯಾರು ಮಾಡ್ತಾರೆ ಅಂತ. ಇದು ಯಾವ್ದು ಮೇಡಮ್? ಕಡಲೆಕಾಯಿ. ಇದು ಸದ್ಯಕ್ಕೆ ನಮ್ಮ ಮುಂದೆ ಇರೋದು ಕಡಲೆಕಾಯಿ ಎಣ್ಣೆ. ನೀವು 3 ಬಾಕ್ಸ್ ನೋಡ್ತಾ ಇರ್ಬೋದು. ನೋಡಿ, 3 ಬಾಕ್ಸ್ ಒಂದು ಲೈಟ್ ಆಗಿ ಕಲರ್ಸ್ ಇರುತ್ತೆ. ಅವಾಗ್ಲೇ ನಾವು ಹೇಳ್ತಿದ್ವಿ ಎಣ್ಣೆ ಬಗ್ಗೆ ಮಾತನಾಡ್ಬೇಕಂದ್ರೆ ಒರಿಜಿನಲ್ ಯಾವ್ದು, ಲೋಕಲ್ ಯಾವ್ದು, ಹೆಂಗ್ ಕಂಡುಹಿಡಿಬಹುದು ಅಂತ. ಮೇಡಮ್ ಇವಾಗ ಇದ್ರಲ್ಲಿ ಫುಲ್ ಇದೆ, ಇದ್ರಲ್ಲಿ ಅರ್ಧ ಇದೆ, ಇದ್ರಲ್ಲಿ ಏನ್ ಡಿಫ್ರೆನ್ಸ್ ಆಕ್ಚುಲಿ? ಸರ್ ಇದು 1 week ಆಗೈತೆ ತೆಗ್ದು. ಇದನ್ನ ಈಗ ಕಸ್ಟಮರ್ಸ್ ಆರ್ಡರ್ ಮಾಡಿದ್ರೆ ಫಿಲ್ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಡಾರ್ಕ್ ಕಲರ್ ಇದೆ ಅನ್ಸುತ್ತೆ. ಹೌದು, ಲೈಟ್ ಬರುತ್ತೆ, ಆಯಿಲ್ ತಿಳು ಬರುತ್ತೆ. ಮತ್ತೆ ಇದು 3 days ಆಗೈತೆ. ಇದು ಗಟ್ಟಿ ಇದೆ ಅನ್ಸುತ್ತೆ. ಹೌದು, ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಾಗ ಆಯಿಲ್ ನ ಗಟ್ಟಿ ಬರುತ್ತೆ. 1 ವಾರ ಡ್ರೈ ಮಾಡಿದ್ರೆ ಆಯಿಲ್ ತಿಳ ಬರುತ್ತೆ, ತೆಳುವಾಗುತ್ತಲ್ಲ. ಓಕೆ, ನೋಡ್ತಾ ಇರ್ಬೋದು ವೀಕ್ಷಕರೇ. ನೋಡಿ, ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಹಾರ್ಡ್ ಇದೆ, ಇದಕ್ಕೆ ಸ್ವಲ್ಪ ಆಡಿದೆ, ಇದು ಫುಲ್ಲು ತೆಳುವಾಗಿದೆ. ಅಂದ್ರೆ ಇದು ಮಾಡಿ ಆಲ್ಮೋಸ್ಟ್ 1 week ಆಗಿದೆ, ಇದೊಂದು 3 days ಆಗಿದೆ. ಇದು ಇವತ್ತು ಮಾಡ್ತಿರೋಂಥದ್ದು. ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ, ಏಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ. ನಾವ್ ಯಾವಾಗ ಏನಾದ್ರೂ ಒಂದು ವಸ್ತುನ ಖರೀದಿ ಮಾಡ್ತಿದೀವಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಷ್ಟು ತುಂಬಾ ಒಳ್ಳೇದು. ಅದ್ರಲ್ಲೂ ಇಲ್ಲಿ ನ್ಯಾಚುರಲ್ ಆಗಿ ತಯಾರು ಮಾಡ್ತಿರೋದ್ರಿಂದ ಎಲ್ಲಾ ವಿಚಾರಗಳು ನಿಮ್ಗೆ ನಿಮ್ಮ ಕಣ್ಣು ಮುಂದೆನೆ ಕಣ್ ಕಟ್ಟೋ ತರ ಇರ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.